ಹಲೋ ಡೈಮಂಡ್ಸ್, ತುಂಬಾ ಅರ್ಜೆಂಟ್ ಆಗಿ ವಿಡಿಯೋ ಆದ್ರೆ ಮಾಡ್ತಾ ಇದ್ದೀನಿ. ಜಸ್ಟ್ ನಮಗೆ ಅಮೆಝಾನ್ ಅಲ್ಲಿ ಒಂದು ಬ್ಲಾಕ್ ಫ್ರೈಡೆ ಸೇಲ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೋಸ್ಕರ ವಿಡಿಯೋ ಮಾಡ್ಬೇಕಾಗಿ ಬಂತು. ಬ್ಲಾಕ್ ಫ್ರೈಡೆ ಸೇಲ್ ಅಂದ್ರೆ ನಿಮಗೆ ಲಾಸ್ಟ್ ಟೈಮ್ ದೀಪಾವಳಿ ಸೇಲ್ ಇದನ್ನೆಲ್ಲ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಆತರ ಸೇಲ್ ಏನಲ್ಲ, ಬಟ್ ಆದ್ರೂ ಸಹ ಇದರಲ್ಲಿ ಸುಮಾರು ಡೀಲ್ಗಳು ಒಂದು ಬೆಸ್ಟ್ ಪ್ರೈಸ್ ಗಾದ್ರೆ ಕೊಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಡೀಲ್ ಅಲ್ಲಿ ಏನ್ ಬಂದಿತ್ತು ಆ ಪ್ರೈಸ್ ಗಂತೂ ಸಿಗೋದಿಲ್ಲ, ಸ್ವಲ್ಪ ಜಾಸ್ತಿಗಾದ್ರೆ ಸಿಗುತ್ತೆ. ನಾನಿವಾಗ ಅಟ್ ಪ್ರೆಸೆಂಟ್ ವಿಡಿಯೋ ಮಾಡೋ ಟೈಮ್ಗೆ ಏನೇನ್ ಪ್ರೈಸ್ ಇದೆ, ಏನೇನೆಲ್ಲ ಬೆಸ್ಟ್ ಡೀಲ್ಸ್ ಇದೆ ಅಂತ ನಾನು ನಿಮಗೆ ಒನ್ ಬೈ ಒನ್ ಒಂದ್ ಸ್ವಲ್ಪ ಡೀಲ್ಸ್ ಆದ್ರೆ ಹೇಳ್ಕೊಂತ ಹೋಗ್ತೀನಿ. ಸೊ ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಎಲ್ಲಾ ಡೀಲ್ಸ್ ಗಳನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆದ್ರೆ ಅಪ್ಲೋಡ್ ಮಾಡಿರ್ತೀನಿ. ಇಲ್ಲಿರೋ QR ನ ಮತ್ತೆ ಇಲ್ಲಿರೋ QR ನ ಸ್ಕ್ಯಾನ್ ಮಾಡಿ ನೀವು ನಮ್ಮ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಚಾನಲ್ ಗೆ ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೀಲ್ಸ್ ಅದನ್ನ ನೋಡೋದಕ್ಕೆ ಸಿಗುತ್ತೆ. ನಮಗೆ ಅನ್ಲಿಮಿಟೆಡ್ ಡೀಲ್ಸ್ ಹಾಕೋ ಆಕ್ಸೆಸ್ ಕೊಟ್ಟಿರ್ತಾರೆ. ವಾಟ್ಸ್ಆಪ್ ಅಲ್ಲಿ ಆದ್ರೆ ಜಾಸ್ತಿ ಡೀಲ್ಸ್ ಹಾಕೋಕೆ ಹೋದ್ರೆ ರಿಸ್ಟ್ರಿಕ್ಟ್ ಮಾಡಿ ಚಾನಲ್ ನ ಹೊಗೆ ಹಾಕ್ಸ್ತಾರೆ. ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಟೆಲಿಗ್ರಾಮ್ ಅಲ್ಲಿ ಆಕ್ಟಿವ್ ಇದ್ರೆ ಒಳ್ಳೇದು ಅಂತ ಹೇಳ್ತೇನೆ. ಯಾಕಂದ್ರೆ ಸುಮಾರು ಡೀಲ್ಸ್ 1 ಅವರ್ 2 ಅವರ್ಗೆ ಆದ್ರೆ ಬಂದು ಹೋಗ್ಬಿಡುತ್ತೆ. ಸೊ ಆ ತರದ ಎಲ್ಲ ಡೀಲ್ಸ್ ಗಳು ನಿಮಗೆ ಟೈಮ್ ಟು ಟೈಮ್ ನಮ್ಮ ಟೆಲಿಗ್ರಾಮ್ ಚಾನಲ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಟೆಲಿಗ್ರಾಮ್ ಅಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರಿ. ಸೊ ಫಸ್ಟ್ ನಮಗೆ ಈ ಸೇಲ್ ನ ಬಗ್ಗೆ ನೋಡ್ಕೊಂಡ್ರೆ, ಇದು ಬಂದ್ಬಿಟ್ಟು ನಮ್ಗೆ ಆಲ್ರೆಡಿ ಫ್ಲಿಪ್ಕಾರ್ಟ್ ಅಲ್ಲಿ ನಡೆದು ಮುಗ್ದೋಗಿರುವಂತ ಸೇಲ್. ನಮ್ಗೆ 29ನೇ ತಾರೀಕಿಂದ 2ನೇ ತಾರೀಕುವರೆಗೂ ಅಮೆಝಾನ್ ಅಲ್ಲಿ ಬ್ಲಾಕ್ ಫ್ರೈಡೆ ಸೇಲ್ ಅಂತ ಆದ್ರೆ ನಡೆಸ್ತಾ ಇದ್ರೆ. ಈ ಸೇಲ್ ಅಲ್ಲಿ ಮೇನ್ ನೋಡ್ಕೊಂಡ್ರೆ ನಮ್ಗೆ ಆಕ್ಸಿಸ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, HDFC ಒನ್ ಕಾರ್ಡ್ ಈ ರೀತಿ ಕಾರ್ಡ್ಗಳ ಮೇಲೆ, ಮತ್ತೆ ಅಮೆಝಾನ್ ನ ICICI ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಮೇಲೆ ಫ್ಲಾಟ್ 5% 10% ಡಿಸ್ಕೌಂಟ್ ಆದ್ರೆ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದರಲ್ಲಿ ಮೇನ್ ಜಾಸ್ತಿ ನೋಡೋದಕ್ಕೆ ಸಿಗೋ ಬ್ರಾಂಡ್ಸ್ ಬಂದ್ಬಿಟ್ಟು LG, ಸ್ಯಾಮ್ಸಂಗ್, ಒನ್ ಪ್ಲಸ್, ರಾಯಲ್ ಎನ್ಫೀಲ್ಡ್, ರಿಯಲ್ಮಿ, ಹ್ಯಾವೆಲ್ಸ್, ಸೋನಿ ಇಷ್ಟು ಬ್ರಾಂಡ್ಗಳ ಪ್ರಾಡಕ್ಟ್ಸ್ ಮೇಲೆ ತುಂಬಾ ಡಿಸ್ಕೌಂಟ್ಸ್ ಆದ್ರೆ ಇದೆ. ಸೊ ಇದರಲ್ಲಿ ಬೆಸ್ಟ್ ನಾನೊಂದು 2-3 ಡೀಲ್ಸ್ ಆದ್ರೆ ಅಷ್ಟೇ ನಾನು ಒಂದೊಂದು ಕ್ಯಾಟಗರಿಯಲ್ಲೂ ಹೇಳ್ಕೊಂತ ಹೋಗ್ತೀನಿ. ರಿಯಲ್ಮಿ, ಒನ್ ಪ್ಲಸ್ ಮತ್ತೆ ಐಕೋ ಫೋನ್ಗಳ ಮೇಲೆ ನಮಗೆ ಅಪ್ ಟು 40% ಡಿಸ್ಕೌಂಟ್ ಆದ್ರೆ ಸಿಗ್ತಾ ಇದೆ. ನೀವು ಈ ಲೈನ್ ಅಪ್ ಅಲ್ಲಿ ಕಂಪ್ಲೀಟ್ ಎಲ್ಲ ಫೋನ್ಗಳು ನೋಡಬಹುದು. ಮೊಬೈಲ್ ಕ್ಯಾಟಗರೀಸ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ ಫಸ್ಟ್ ರಿಯಲ್ಮಿ GT7 Pro ಆದ್ರೆ ಬೆಸ್ಟ್ ಪ್ರೈಸ್ ಗಾದ್ರೆ ನಮ್ಗೆ ಇವಾಗ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಅರೌಂಡ್ 69,000 ಗೆ ಇರುವಂತ ಫೋನ್ ಜಸ್ಟ್ ನಮ್ಗೆ ಇವಾಗ 59,999 ಗಾದ್ರೆ ಇದರಲ್ಲಿ ಲಿಸ್ಟ್ ಆಗಿದೆ. ಇದ್ರ ಮೇಲೆ ನಮಗೆ ಫ್ಲಾಟ್ 3,000 ರೂಪೀಸ್ ಕಾರ್ಡ್ಗಳ ಮೇಲೆ ಆದ್ರೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಕಾರ್ಡ್ ಮೇಲೂ ನಮಗೆ 3,000 ಡಿಸ್ಕೌಂಟ್ ಆದ್ರೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದು ಬಿಟ್ರೆ ನಮಗೆ ಒನ್ ಪ್ಲಸ್ ಅಲ್ಲಿ ನೋಡ್ಕೊಂಡ್ರೆ ಒನ್ ಪ್ಲಸ್ 12 ಜಸ್ಟ್ 61,999 ಗಾದ್ರೆ ನೋಡೋದಕ್ಕೆ ಸಿಗುತ್ತೆ. ಲಾಸ್ಟ್ ಟೈಮ್ ಸೇಲ್ ಅಲ್ಲಿ 58,59,000 ಆದ್ರೆ ಇತ್ತು. ಬಟ್ ಆದ್ರೆ ಇವಾಗ 7,000 ರೂಪಾಯಿ ಕಂಪ್ಲೀಟ್ ಬ್ಯಾಂಕ್ ಡಿಸ್ಕೌಂಟ್ ಆದ್ರೆ ಕೊಡ್ತಾ ಇದ್ದಾರೆ. 7,000 ರೂಪಾಯಿ ಆದ್ರೆ ಎಷ್ಟಾಯ್ತು, ಇದು ನಿಮಗೆ ಜಸ್ಟ್ 55,000 ರೂಪಾಯಿಗೆ ಈ ಫೋನ್ ಆದ್ರೆ ನಿಮಗೆ ಸಿಗ್ತಾ ಇದೆ. ಮತ್ತೆ ಒನ್ ಪ್ಲಸ್ 12 ಕೂಡ ನೋಡ್ಕೊಬಹುದು. ಒನ್ ಪ್ಲಸ್ 12 ನಮಗೆ ಆಲ್ ಟೈಮ್ ದ ಬೆಸ್ಟ್ ಪ್ರೈಸ್ 38,000 ರೂಪಾಯಿ ಇತ್ತು. ಇವಾಗ ನೋಡಿದ್ರೆ 36,000 ರೂಪಾಯಿಗೆ ಇಲ್ಲಿ ಲಿಸ್ಟ್ ಆಗಿದೆ. ಅದ್ರ ಜೊತೆಗೆ 3,000 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟ್ ಕೂಡ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಈ ಕಾರ್ಡ್ಗಳನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ ಈಸಿಯಾಗಿ 3,000 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟ್ ಆದ್ರೆ ಅಪ್ಲೈ ಮಾಡ್ಕೊಬಹುದು. ಇದು ನಿಮಗೆ 33,000 ಆಲ್ ಟೈಮ್ ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀನಿ ಇದನ್ನ. ಸೊ ಇದು ಬಿಟ್ರೆ ನಮಗೆ ಐಕೋ ಅಲ್ಲಿ ಒಂದು ಬೆಸ್ಟ್ ಫೋನು ಐಕೋ 12. ಈ ಫೋನ್ ಕೂಡ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೇನೆ. ಈ ಬಜೆಟ್ ಅಲ್ಲಿ ನೀವು ಒಂದು ಒಳ್ಳೆ ಫೋನ್ ನೋಡ್ತಿದ್ರೆ ನಿಮ್ಗೆ ಇದು ಐಕೋ 12 5G ಬಂದ್ಬಿಟ್ಟು ದಿ ಬೆಸ್ಟ್ ಆಪ್ಷನ್ ಅಂತ. ಇದ್ರಲ್ಲಿ ಸಹ ನಮಗೆ 3,000 ರೂಪಾಯಿ ಪ್ರತಿಯೊಂದು ಬ್ಯಾಂಕ್ ಮೇಲೂ ಕೂಡ ನಮಗೆ ಕಾರ್ಡ್ ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗ್ತದೆ. ಸೊ ಇದು ಯಾವ್ದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನೀವೇನಾದ್ರೂ ಪರ್ಚೇಸ್ ಮಾಡೋದಿದ್ರೆ ಈಸಿಯಾಗಿ ನೀವು ಇದರಲ್ಲಿ ನೋಡ್ಕೊಂಡು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಮಗೆ ರಿಯಲ್ಮಿಯ ಪ್ರತಿಯೊಂದು ಫೋನ್ ಮೇಲೂ 2,000 ರೂಪಾಯಿ ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗ್ತದೆ. ನೀವೇನಾದ್ರೂ ರಿಯಲ್ಮಿ ಲವರ್ ಆಗಿದ್ರೆ ರಿಯಲ್ಮಿಯ ಪ್ರತಿಯೊಂದು ಫೋನ್ ಅನ್ನು ಚೆಕ್ ಮಾಡಿ. ಅಮೆಝಾನ್ ಅಲ್ಲಿ 2,000 ರೂಪಾಯಿ ಡಿಸ್ಕೌಂಟ್ ಆದ್ರೆ ಇದೆ. ಇದ್ರದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಚೆಕ್ ಮಾಡಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಾದ್ರೂ 10,000 ಒಳಗಡೆ ಒಂದು ಬೆಸ್ಟ್ ಫೋನ್ ನೋಡ್ತಾ ಇದ್ರೆ ರೆಡ್ಮಿ 13C ಬಂದ್ಬಿಟ್ಟು ನಿಮ್ಗೆ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಇದು ನಮಗೆ 9,098 ರೂಪೀಸ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಇದ್ರಲ್ಲಿ ನೀವೇನಾದ್ರೂ ಕಾರ್ಡ್ ಆಫರ್ ನ ಅಪ್ಲೈ ಮಾಡ್ಕೊಂಡ್ರೆ 900 ರೂಪೀಸ್ ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. 8,200 ರೂಪಾಯಿಗೆ ನಿಮ್ಗೆ ಫೋನ್ ಸಿಗುವಂತದ್ದು. 4GB RAM ಇದೆ, MediaTek Dimensity 6100 ಪ್ಲಸ್ ಪ್ರೊಸೆಸರ್ ಆದ್ರೆ ಇದರಲ್ಲಿ ಯೂಸ್ ಮಾಡಿದ್ರೆ 90 Hz ರಿಫ್ರೆಶ್ ರೇಟ್ ಇದೆ. ಸೊ ಇದು ಬೇಸಿಕ್ ಯೂಸರ್ಸ್ ಗೆ 100% ಓಕೆ ಅಂತ ಹೇಳ್ತೀನಿ. ಇದನ್ನ ಬಿಟ್ರೆ ಫೋನ್ಸ್ ಅಲ್ಲಿ ನೀವು ಕಂಪ್ಲೀಟ್ ಈ ಪೇಜ್ ನ ಲಿಂಕ್ ಕೊಡ್ತೀನಿ, ನೀವು ಇದನ್ನ ಚೆಕ್ ಮಾಡಬಹುದು. ಸ್ವಲ್ಪ ಬ್ಯಾಕ್ ಬಂದ್ರೆ ನಮ್ಗೆ ಇದರಲ್ಲಿ ನೆಕ್ಸ್ಟ್ ಸ್ಮಾರ್ಟ್ ಟಿವಿಸ್ ಗಳ ಮೇಲೆ ಆದ್ರೆ ಹೆವಿ ಡೀಲ್ಸ್ ಇದೆ. ಸ್ಮಾರ್ಟ್ ಟಿವಿಸ್ ಅಲ್ಲಿ ಜಾಸ್ತಿ ಡೀಲ್ಸ್ ಏನಿಲ್ಲ. ಇದರಲ್ಲಿ ಕಂಪ್ಲೀಟ್ ಆಗಿ ಚೆಕ್ ಮಾಡಿದ್ರೆ ನಂಗೆ ಮೇಜರ್ ಆಗಿ 2 ಅಥವಾ 3 ಟಿವಿಗಳ ಮೇಲೆನೆ ಬೆಸ್ಟ್ ಪ್ರೈಸ್ ಅಂತ ಅನ್ಸಿದ್ದು. ಫಸ್ಟ್ ಟಿವಿ ಬಂದ್ಬಿಟ್ಟು ಸ್ಯಾಮ್ಸಂಗ್ ಕ್ರಿಸ್ಟಲ್ 4K ವಿವಿಡ್ ಪ್ರೋ ಟಿವಿ. ಸೊ ಇದು ಬಂದ್ಬಿಟ್ಟು D ಸೀರೀಸ್ ಟಿವಿ ಆಗಿದ್ದು ಪರ್ಸನಲ್ ಆಗಿ ನನಗೆ ತುಂಬಾ ಫೇವರೇಟ್ ಟಿವಿ ಅಂತ ಹೇಳ್ಬೋದು. ಇದರಲ್ಲಿ ನಮಗೆ ಜಾಸ್ತಿ ಬ್ಯಾಂಕ್ ಆಫರ್ ನ ಡಿಸ್ಕೌಂಟ್ ಕೊಟ್ಟಿಲ್ಲ, ಆದ್ರೂ ಸಹ ಈ 43 ಇಂಚಸ್ D ಸೀರೀಸ್ ಟಿವಿ 32,990 ಆದ್ರೆ ಲಿಸ್ಟಿಂಗ್ ಆಗಿದೆ. ಇದರಲ್ಲಿ ನಮಗೆ 1,750 ರೂಪಾಯಿ HDFC ಕಾರ್ಡ್ ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ನಿಮ್ದು ಏನಾದ್ರು ಬೇರೆ ಕಾರ್ಡ್ಸ್ ಇದ್ರೆ ಎಲ್ಲ ಕಾರ್ಡ್ ಡಿಸ್ಕೌಂಟ್ಸ್ ಇಲ್ಲಿ ಲಿಸ್ಟ್ ಮಾಡಿದೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಬಟ್ ಆದ್ರೆ ಈ ಟಿವಿ ಬಂದ್ಬಿಟ್ಟು 31,500 ರೂಪಾಯಿಗೆ ಒಂದು ಬೆಸ್ಟ್ ಟಿವಿ ಅಂತಾನೆ ಹೇಳ್ಬೋದು. 43 4K ಟಿವಿ ಆಗಿರೋದ್ರಿಂದ 100% ನಾನು ಇದನ್ನ ರೆಕಮೆಂಡ್ ಮಾಡ್ತೀನಿ. ಇದು ಬಿಟ್ರೆ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಹೈಸೆನ್ಸ್ 55 ಇಂಚಸ್ ಟಿವಿ ನಿಮ್ಗೆ ಜಸ್ಟ್ 35,000 ಗಾದ್ರೆ ಸಿಗ್ತಾ ಇದೆ. ಸೇಮ್ ಈ 35 ಜೊತೆಗೆ 1,750 ರೂಪಾಯಿ ಬ್ಯಾಂಕ್ ನ ಕಾರ್ಡ್ ಆಫರ್ ನೀವು ಅಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಜಸ್ಟ್ ಇದು 33,250 ಗಾದ್ರೆ ಇದೊಂದು ಬೆಸ್ಟ್ ಟಿವಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ನೀವೇನಾದ್ರೂ ಟಿವಿ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಇದನ್ನ ನಾನು ನಿಮ್ಗೆ ಪರ್ಸನಲ್ ಆಗಿ ರೆಕಮೆಂಡ್ ಮಾಡ್ತೀನಿ. ಇದನ್ನ ಒಂದ್ಸರಿ ಚೆಕ್ ಮಾಡಬಹುದು. ನೆಕ್ಸ್ಟ್ ನಮ್ಗೆ 32 ಇಂಚಸ್ ಅಲ್ಲಿ ಆತರ ನೋಡ್ಕೊಂಡ್ರೆ ಜಾಸ್ತಿ ಟಿವಿಗಳೇನು ಇಲ್ಲ. ಸೊ 32 ಅಲ್ಲಿ ಒಂದು ಲಿಮಿಟೆಡ್ ಸೆಲೆಕ್ಷನ್ ಇರುತ್ತೆ. ಇದರಲ್ಲಿ ನಾನು
ಈ ಎಲ್ ಜಿ ಟಿವಿನಾದ್ರೆ ಪಿಕ್ ಮಾಡ್ತೀನಿ. ಈ ಎಲ್ ಜಿ ಟಿವಿ ಬಂದ್ಬಿಟ್ಟು ನಮಗೆ 32 ಇಂಚಸ್ HD ರೆಡಿ ಟಿವಿ ಆಗಿದ್ದು, ಇದರಲ್ಲಿ ನಮಗೆ 1750 ರೂಪಾಯಿ ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಟಿವಿನು 11,000 ರೂಪಾಯಿಗೆ ದಿ ಬೆಸ್ಟ್ ಟಿವಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಇದು ಬಿಟ್ರೆ ಇಲ್ಲಿ ಕೆಳಗಡೆ ಇರುವಂತ ಬೇರೆ ಯಾವುದೇ ಟಿವಿಗಳು ಅಷ್ಟು ಜಾಸ್ತಿ ವರ್ತ್ ಅಲ್ಲ. ಸೊ ವರ್ತ್ ಅಂದ್ರೆ ಡಿಸ್ಕೌಂಟ್ಸಿಗೆ ವರ್ತ್ ಅಲ್ಲ. ಈ ಟಿವಿಗಳು ಪ್ರೈಸ್ ಎಲ್ಲ ಆಲ್ಮೋಸ್ಟ್ ಅದೇ ಪ್ರೈಸ್ ಇರುತ್ತೆ. ಕಮ್ಮಿ ಆದಾಗ ತಗೊಳ್ಳೋಣ ಅನ್ನೋರಾದ್ರೆ ನೀವು ಈ ಪೇಜ್ ಕಡೆ ಗಮನನೇ ಕೊಡಬೇಡಿ. ಸೊ ಪರವಾಗಿಲ್ಲ, ಇವಾಗ ನಾವು ತಗೊಬೇಕು ಅನ್ನೋರಿದ್ರೆ ಈ ಪೇಜ್ ಅಲ್ಲಿರೋ ತುಂಬಾ ಟಿವಿಗಳು ಬೆಸ್ಟ್ ಪ್ರೈಸ್ ಗಾದ್ರೆ ಇದೆ. ಇದನ್ ಬಿಟ್ರೆ ನಮ್ಗೆ ಹೋಮ್ ಅಪ್ಲೈನ್ಸಸ್ ಅಲ್ಲಿ ನೋಡ್ಕೊಳ್ಳೋದಾದ್ರೆ ನನ್ಗೆ ಈ ವಾಷಿಂಗ್ ಮಿಷಿನ್ಗಳು ಈ ಮೇಲೆ ಎಷ್ಟು ಲಿಸ್ಟ್ ಕೊಟ್ಟಿದ್ರೆ ಎಲ್ಲಾ ವಾಷಿಂಗ್ ಮಿಷಿನ್ಗಳು ಬೆಸ್ಟ್ ಪ್ರೈಸ್ ಅಂತ ಅನಿಸ್ತು. ಸೊ ಇವೆಲ್ಲದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ವಾಷಿಂಗ್ ಮಿಷಿನ್, ಟಿವಿ, ಫ್ರಿಡ್ಜ್ ಅಂತ ಎಲ್ಲ ಸಪ್ರೇಟ್ ಕ್ಯಾಟಗರಿಗೆ ಆದ್ರೆ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಚೆಕ್ ಮಾಡಬಹುದು. ಇದು ಫ್ರಿಡ್ಜ್ ಕ್ಯಾಟಗರೀಸ್ ಅಲ್ಲಿ ಬಂದ್ಬಿಟ್ಟು ಈ ಮೇಲೆ ಲಿಸ್ಟ್ ಮಾಡಿರೋ ಎಲ್ಲಾ ಫ್ರಿಡ್ಜ್ ಗಳಿಗಿಂತ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಗಿದ್ ಫ್ರಿಡ್ಜ್ ಬಂದ್ಬಿಟ್ಟು ಈ ಲಾಸ್ಟ್ ಒನ್ LG 343 ಲೀಟರ್ ನ 3 ಸ್ಟಾರ್ ಡಬಲ್ ಡೋರ್ ಕನ್ವರ್ಟಬಲ್ ಇರುವಂತ ಫ್ರಿಡ್ಜ್. ಸೊ ಇದು ನನಗೆ ಬೆಸ್ಟ್ ಅಂತ ಅನಿಸ್ತು. ನೀವೇನಾದ್ರೂ ಇನ್ನು ಸ್ವಲ್ಪ ಚೆನ್ನಾಗಿರೋದು, ಸ್ವಲ್ಪ ಜಾಸ್ತಿ ಲೀಟರ್ಸ್ ನ ಹೊಂದಿರುವಂತ ಫ್ರಿಡ್ಜ್ ಏನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೆ ಈ ಕಡೆ ಇರೋ ಫ್ರಿಡ್ಜ್ ಗಳನ್ನೆಲ್ಲ ನೀವು ಚೆಕ್ ಮಾಡಬಹುದು. ಈ ಫ್ರಿಡ್ಜ್ ಮೇಲೆ ಏನಾದ್ರು ಆಫರ್ಸ್ ನೀವು ಚೆಕ್ ಮಾಡ್ಕೊಳ್ಳೋದಾದ್ರೆ ಡೈರೆಕ್ಟ್ 2500 ರೂಪಾಯಿ ಕೂಪನ್ ಆದ್ರೆ ಅಪ್ಲೈ ಆಗುತ್ತೆ. ಅದ್ರ ಮೇಲೆ 2000 ರೂಪಾಯಿ ಕಾರ್ಡ್ ನ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಟೋಟಲ್ ನಿಮಗೆ 4500 ರೂಪಾಯಿ ಬೆನಿಫಿಟ್ ಆದ್ರೆ ಈ ಫ್ರಿಡ್ಜ್ ನ ಪರ್ಚೇಸ್ ಮಾಡೋದ್ರಿಂದ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎಸಿಗಳ ಕತೆ ನೋಡ್ಕೊಂಡ್ರೆ ಎಸಿಗಳಲ್ಲೂ ಸಹ ಎಲ್ಲ ಎಸಿಗಳು ಎಲ್ಲ 1 ಟನ್ 1.5 ಟನ್ 2 ಟನ್ ಎಸಿಗಳ ಮೇಲೆ ತುಂಬಾ ಡಿಸ್ಕೌಂಟ್ಸ್ ಆದ್ರೆ ಇದೆ. ಪರ್ಸನಲ್ ಆಗಿ ನಾನು ಓನ್ ಆಗಿ ಯೂಸ್ ಮಾಡ್ತಾ ಇರುವಂತ ಎಸಿ ಬಂದ್ಬಿಟ್ಟು ಇದು 6-in-1 LG ಕನ್ವರ್ಟಬಲ್ ಎಸಿ. ಇದ್ರದ್ದು ಆಲ್ರೆಡಿ ರಿವ್ಯೂ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ. ಅದರದ್ದು ಫುಲ್ ಡೀಟೇಲ್ ವಿಡಿಯೋ ಬೇಕಂದ್ರೆ ಇಲ್ಲಿ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಯಾವುದೇ ರೀತಿಯಾದ ಕೂಪನ್ ಇಲ್ಲ, ಜಸ್ಟ್ ಬ್ಯಾಂಕ್ ಆಫರ್ 1000 ರೂಪಾಯಿ ಕೊಡ್ತಾ ಇದ್ರೆ 36,000 ರೂಪಾಯಿಗೆ ಬೆಸ್ಟ್ ಎಸಿ ಅಂತ ನಾನು ಇದನ್ನ ರೆಕಮೆಂಡ್ ಮಾಡ್ತೀನಿ. ನಾನು ಕೂಡ ಪರ್ಚೇಸ್ ಮಾಡಿದ್ದು ಅರೌಂಡ್ 34,000-35,000 ರೇಂಜ್ ಅಲ್ಲೇ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ಸೊ ಇವಾಗ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ನಿಮಗೆ ಸೇಮ್ ಡೇ ಇನ್ಸ್ಟಾಲೇಷನ್ ಆದ್ರೆ ಸಿಗುತ್ತೆ. ಸಮ್ಮರ್ ಅಲ್ಲಿ ನೀವೇನಾದ್ರೂ ಪರ್ಚೇಸ್ ಮಾಡ್ಕೊಂಡ್ರೆ ಇನ್ಸ್ಟಾಲೇಷನ್ ಅಂತೂ ಹೆವಿ ರಾಮಾಯಣ ಆಗುತ್ತೆ. ಇನ್ಸ್ಟಾಲೇಷನ್ಗೆ ಟೆಕ್ನಿಷಿಯನ್ಸ್ ಶಾರ್ಟೇಜ್ ಇರ್ತಾರೆ, ಆ ಟೈಮಲ್ಲಿ ಟೆಕ್ನಿಷಿಯನ್ಸ್ ಸಿಗೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಬೇರೆ ಆಪ್ಷನ್ಸ್ ಬೇಕಂದ್ರೆ ಈ ಎಸಿನಾದ್ರೆ ಸಜೆಸ್ಟ್ ಮಾಡ್ತೀನಿ. ಸೊ ಈ ಎಸಿನೂ ನೀವು ಪರ್ಚೇಸ್ ಮಾಡ್ಬೋದು. ಇದು 1 ಟನ್ 3 ಸ್ಟಾರ್ ಎಸಿ. ನಾನು ಆಲ್ಮೋಸ್ಟ್ ಎಸಿಗಳಲ್ಲಿ 3 ಸ್ಟಾರ್ ನೇ ರೆಕಮೆಂಡ್ ಮಾಡೋದು. 5 ಸ್ಟಾರ್ ಅಂತ ಸುಮ್ಮನೆ ಹೇಳಿ ನಿಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡು ಇಸ್ಕೊಂಡ್ರೆ ಅದೆಲ್ಲ ಏನೋ ಅವಶ್ಯಕತೆ ಇಲ್ಲ. ಸೊ ಈ 1 ಟನ್ 3 ಸ್ಟಾರ್ ಎಸಿ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. 30,990 ರೂಪಾಯಿ ಇದೆ. ಇದ್ರ ಮೇಲೂ ನಮಗೆ 750 ರೂಪಾಯಿ ಕಾರ್ಡ್ ಡಿಸ್ಕೌಂಟ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಬಿಟ್ರೆ ಇದ್ರ ಕೆಳಗಡೆ ನಮಗೆ ಮೈಕ್ರೋವೇವ್ ಗಳಾದ್ರೂ ನೋಡೋದಕ್ಕೆ ಸಿಗುತ್ತೆ. ಮೈಕ್ರೋವೇವ್ ನಿಮ್ಮ ಯೂಸೇಜ್ ಗೆ ತಕ್ಕಂತೆ ನೀವು ನೋಡಿ ತಗೊಬಹುದಾಗುತ್ತೆ. ಸೊ ಮೈಕ್ರೋವೇವ್ ಗಳ ಬಗ್ಗೆ ನಾನೇನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಇನ್ನ ಈ ಪೇಜ್ ಅಲ್ಲಿರೋ ಪ್ರತಿಯೊಂದು ಐಟಮ್ಸ್ ನೀವು ಚೆಕ್ ಮಾಡ್ಕೊಬಹುದು. ಇದಕ್ಕೆ ಮುಂಚೆ ಬಂದಿರೋ ಪ್ರೈಸ್ ಗಳಿಗಿಂತ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಂತ ಇದನ್ನ ರೆಕಮೆಂಡ್ ಮಾಡ್ತೀನಿ. ನೆಕ್ಸ್ಟ್ ಬಂದ್ರೆ ನಮ್ಗೆ ಇಲ್ಲೊಂದು ಪ್ಲೇ ಸ್ಟೇಷನ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಪ್ಲೇ ಸ್ಟೇಷನ್ ಮೇಲೆ ನಮಗೆ ಕಂಪ್ಲೀಟ್ 2000 ಆಫ್ ಆದ್ರೆ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬ್ಲಾಕ್ ಫ್ರೈಡೆ ಸೇಲ್ ಸ್ಪೆಷಲ್. ಸೊ ಈ ಪ್ಲೇ ಸ್ಟೇಷನ್ ನಮ್ಗೆ ಬಂದ್ಬಿಟ್ಟು 54,000 ರೂಪಾಯಿ ಇರೋದು ಜಸ್ಟ್ 47,490 ಆದ್ರೆ ಅವೈಲೇಬಲ್ ಇದೆ. ಮತ್ತೆ ಇದು PS5 ನ ಇನ್ನೊಂದು ವೇರಿಯಂಟ್ 37,490 ಆದ್ರೆ ಅವೈಲೇಬಲ್ ಇದೆ. ಸೊ ಇವೆರಡನ್ನು ಬೇಕಾದ್ರೆ ನೀವು ಚೆಕ್ ಮಾಡಬಹುದು. ಇವೆರಡರದ್ದು ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಮೊಬೈಲ್ಸ್ ಅಲ್ಲಿ ಒಂದು ಬೆಸ್ಟ್ ಮೊಬೈಲ್ ನಾದ್ರೆ ನಾನು ಮಿಸ್ ಮಾಡಿದೆ, ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಬೇಡಿ. ಸೊ iQOO Z9s ಈ ಫೋನ್ ಬಂದ್ಬಿಟ್ಟು ನಮಗೆ 20,000 ರೂಪಾಯಿಗೆ ಆದ್ರೆ ಅವೈಲೇಬಲ್ ಇದೆ. ಸೊ ಇದ್ರ ಮೇಲೆ 1,750 ರೂಪಾಯಿ ಕಾರ್ಡ್ ಡಿಸ್ಕೌಂಟ್ ಕೂಡ ಇದೆ. ನೀವೇನಾದ್ರೂ ಒಂದು ಒಳ್ಳೆ ಫೋನ್ ಬಿಲೋ 20,000 ನೋಡ್ತಿದ್ರೆ ಇದು ನಿಮ್ಗೆ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಅದೇ ಇಲ್ಲಿ ಏನ್ ರಿಯಲ್ಮಿ ಫೋನ್ಸ್ ಕಾಣಿಸ್ತಾ ಇದೆ, ರಿಯಲ್ಮಿದೆಲ್ಲ ಕಂಪ್ಲೀಟ್ ಒಂದು ಪೇಜ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ. ಅದ್ರಲ್ಲಿ ಚೆಕ್ ಮಾಡಿ. ಪ್ರತಿಯೊಂದು ಫೋನ್ ಮೇಲೂ 2,000 ಡಿಸ್ಕೌಂಟ್ ಇದೆ. ಸೊ ನೀವೇನಾದ್ರೂ ರಿಯಲ್ಮಿ ಲವರ್ ಆಗಿದ್ದು ರಿಯಲ್ಮಿ ಫೋನ್ಸ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ಇದು ಬೆಸ್ಟ್ ಟೈಮ್ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಇದು ಬಿಟ್ರೆ ಈ ಬ್ಲಾಕ್ ಫ್ರೈಡೆ ಸೇಲ್ ಅಲ್ಲಿ ಜಾಸ್ತಿ ಅಷ್ಟೊಂದು ಹೇಳ್ಕೊಳ್ಳೋ ಅಂತದ್ದು ಏನು ಇಲ್ಲ. ಸೊ ಇಷ್ಟೇ ಇದ್ರ ಕಹಾನಿ. ಸೊ ನೀವು ಇದರಲ್ಲಿ ಏನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋ ಜೊತೆ ಆದ್ರೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.